ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನು ಮಂಜೂರಾಗಿದೆ. ಇನ್ನು ವಿನಯ್ ಕುಲಕರ್ಣಿಗೆ ಜಾಮೀನನ್ನ ನೀಡಿದೆ ಹೈಕೋರ್ಟ್. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನು ನೀಡಿದ ಹೈಕೋರ್ಟ್. 5 ಲಕ್ಷ ಬಾಂಡ್ ಹಾಗೂ 2 ಶ್ಯೂರಿಟಿ ನೀಡಲು ಆದೇಶ. ವಿನಯ್ ಕುಲಕರ್ಣಿ ದೋಷಿ ಎಂದಿದ್ದ ತೀರ್ಪಿಗೂ ತಡೆ. ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ಹೋಗುವಂತಿಲ್ಲ. ವಿನಯ್ ಕುಲಕರ್ಣಿ ಸೇರಿ 10 ಆರೋಪಿಗಳಿಗೆ ಜಾಮೀನು. ಚನ್ನಕೇಶ ಟಿಂಗ್ರೀಕರ್ಗೂ ಜಾಮೀನು ಮಂಜೂರು. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಜಿ ಬಸವರಾಜ್ ಅವರಿಂದ ಪೀಠ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನನ್ನ ನೀಡಿದೆ ಹೈಕೋರ್ಟ್. ಸೊ ಜಾಮೀನು ಕೊಟ್ಟರು ಸಹ 5 ಲಕ್ಷ ಬಾಂಡ್ ಹಾಗೆ 2 ಶ್ಯೂರಿಟಿಯನ್ನು ನೀಡೋಕೆ ಆದೇಶವನ್ನು ಹೊರಡಿಸಿದೆ. ಇದಲ್ಲದೆ ದೇಶ ಬಿಟ್ಟು ಹೋಗೋಂಗಿಲ್ಲ ಅಂತ ಹೇಳಿ ಸೂಚನೆಯನ್ನು ಸಹ ಕೊಟ್ಟಿದೆ. ಇನ್ನು ವಿನಯ್ ಕುಲಕರ್ಣಿಯವರು ಸಂಜೆ ವೇಳೆಗೆ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಧಾರವಾಡಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ವಿನಯ್ ಕುಲಕರ್ಣಿ ಸೇರಿದಂತೆ 10 ಜನ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಕಳೆದ ಏಪ್ರಿಲಿಂದ ಅಂದರೆ ಕಳೆದ 3 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು ವಿನಯ್ ಕುಲಕರ್ಣಿ. ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರು ಪರಪ್ಪನ ಅಗ್ರಹಾರದಲ್ಲಿ 3 ತಿಂಗಳ ಕಾಲ ಕಳೆದಿದ್ರು. ಹಾಗೆಯೇ ಜೀವಾವಧಿ ಶಿಕ್ಷೆಯನ್ನು ಸಹ ವಿಧಿಸಿತ್ತು. ಬಟ್ ಈಗ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಜಾಮೀನನ್ನು ಕೊಟ್ಟಿದೆ ಹೈಕೋರ್ಟ್. ವಿನಯ್ ಕುಲಕರ್ಣಿ ಸೇರಿದಂತೆ 10 ಜನ ಆರೋಪಿಗಳಿಗೂ ಸಹ ಜಾಮೀನು ಸಿಕ್ಕಿದೆ. ಇನ್ನು ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ತಿದ್ದಂತೆ ಧಾರವಾಡದಲ್ಲೂ ಕೂಡ ಅವರ ಬೆಂಬಲಿಗರು, ಅವರ ಆಪ್ತರು ಹಾಗೆ ಅವರ ಪಕ್ಷದವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ವಿನಯ್ ಕುಲಕರ್ಣಿ ಅವರು ರಾಜಕೀಯದಲ್ಲಿ ಆಕ್ಟಿವ್ ಆಗ್ತಾರೆ. ಯಾಕಂದರೆ ಈಗ ಈ ಹಿಂದೆ ಬಿಟ್ಟು ಹೋದಂತಹ ಕೆಲಸಗಳೆಲ್ಲ ಮೋಸ್ಟ್ಲಿ ವಿನಯ್ ಕುಲಕರ್ಣಿ ಅವರು ಬಂದ ಮೇಲೆ ಕಂಪ್ಲೀಟ್ ಆಗ್ಬೋದು. ಯಾಕಂದರೆ ವಿನಯ್ ಕುಲಕರ್ಣಿ ಅವರು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಅಭಿವೃದ್ಧಿಯ ಏಳಿಗೆಯನ್ನು ಮಾಡ್ತಾ ಇದ್ರು. ಈಗ ಆ ಅಭಿವೃದ್ಧಿ ಕಂಟಿನ್ಯೂ ಆಗುತ್ತೆ. ಹಾಗೆ ವಿನಯ್ ಕುಲಕರ್ಣಿ ಅವರು ಸಹ ಮತ್ತೆ ರಾಜಕೀಯದಲ್ಲಿ ಆಕ್ಟಿವ್ ಆಗ್ತಾರೆ, ಮತ್ತೆ ಮರುಜೀವ ತುಂಬುತ್ತಾರೆ ಅಂತ ಅನಿಸುತ್ತೆ ಶಾಸಕರಾಗಿ. ಸೊ ವಿನಯ್ ಕುಲಕರ್ಣಿ ಅವರು ಏನು ರಿಲೀಸ್ ಆಗ್ತಿದೆ, ಜಾಮೀನು ಸಿಕ್ಕಿದೆ ಅಂದ ಕೂಡಲೇ ಸಹ ಅವರ ಬೆಂಬಲಿಗರಿಗೆ ಇನ್ನಿಲ್ಲದ ಸಂತೋಷ ಉಂಟಾಗಿದೆ. ಇನ್ನು ವಿನಯ್ ಕುಲಕರ್ಣಿ ಅವರಿಗೂ ಸಹ 5 ಲಕ್ಷ ಬಾಂಡ್ ಹಾಗೆ 2 ಶ್ಯೂರಿಟಿಯನ್ನು ನೀಡೋಕೆ ಸಹ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಎಸ್, ವಿನಯ್ ಕುಲಕರ್ಣಿ ಅವರ ಬಗ್ಗೆ ಮಾತಾಡೋಕೆ ಅವರ ಆಪ್ತರಾದಂತಹ ಅರವಿಂದ್ ಅವರು ನಮ್ಮ ಜೊತೆ ಫೋನ್ ಮೂಲಕ ಜಾಯ್ನ್ ಆಗಿದ್ದಾರೆ. ಎಸ್ ಅರವಿಂದ್ ಅವರೇ, ಒಂದು ನಿಮಗೆ ಖುಷಿಯಾದ ವಿಷಯ ಅನ್ಸುತ್ತೆ, ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಸಿಕ್ಕಿದೆ. ಸೆಕೆಂಡ್ ಒನ್, ಯಾವ ಥರ ಅಭಿವೃದ್ಧಿಯನ್ನ ಮಾಡ್ಬೋದು ನಿಮ್ಮ ನಾಯಕರು ಉತ್ತರ ಕರ್ನಾಟಕ ಭಾಗದಲ್ಲಿ? ಮೇಡಮ್ ನಮಸ್ಕಾರ. ನಮಗೆಲ್ಲ ಬಹಳ ಖುಷಿ, ಇಡೀ ನಮ್ಮ ಧಾರವಾಡ ಜಿಲ್ಲೆಗೆ ಒಂದು ದೊಡ್ಡ ಖುಷಿ ತರುವಂತ ವಿಷಯ ಇದು. ಯಾಕಂದ್ರೆ ನಾವೆಲ್ಲ ಇದನ್ನ ಕಾಯ್ತಾ ಇದ್ದೀವಿ. ಅಭಿವೃದ್ಧಿ ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ವಿನಯ್ ಕುಲಕರ್ಣಿ ಅಂತ ಅಭಿವೃದ್ಧಿ ಅಂದ್ರೆ ವಿನಯ್ ಕುಲಕರ್ಣಿ. ಆ ರೀತಿ ಅಭಿವೃದ್ಧಿ ಹರಿಕಾರರಂತೆ ಹೆಸರನ್ನು ತೆಗೆದುಕೊಂಡಂತವ್ರು ನಮ್ಮ ವಿನಯ್ ಕುಲಕರ್ಣಿ ಅವರು. ಈಗಾಗಲೇ ಅವರ ಹೊರಗಡೆ ಇದ್ರೂ ಕೂಡ ಸುಮಾರು 800 ಕೋಟಿಯಷ್ಟು ಅನುದಾನವನ್ನ ತಂದು ಅಭಿವೃದ್ಧಿಯನ್ನು ಮಾಡ್ಯಾರ. ಈಗ ಹೊರಗೆ ಬಂದಾರ ಅಂದ್ರೆ ಇನ್ನೂ ಎಷ್ಟು ಅಭಿವೃದ್ಧಿ ಆಗ್ಬೋದು ಅನ್ನೋದು ಎಲ್ಲ ಇಡೀ ಜನಕ್ಕೂ ಗೊತ್ತೈತಿ, ಮತ್ತು ತಾವು ಕೂಡ ತಮಗೂ ಗೊತ್ತಿದೆ. ಯಾಕಂದ್ರೆ ಅಭಿವೃದ್ಧಿ ಮಾಡೋದೇ ಅದೊಂದು ಗುರಿ ಮೇಡಮ್. ಈಗ ಅರವಿಂದ್ ಅವರೇ, ನೀವು ಈಗ ನಾಯಕರು ಬರ್ತಾ ಇದ್ದಾರೆ, ಮೋಸ್ಟ್ಲಿ ಇವತ್ತು ಸಂಜೆ ಬರುವಂತಹ ಸಾಧ್ಯತೆ ಇರಬಹುದು. ಧಾರವಾಡಕ್ಕೆ ನೇರವಾಗಿ ಬರ್ತಾರೆ. ಏನಾದರೂ ಸೆಲೆಬ್ರೇಷನ್ ಇದೆಯಾ ಬೆಂಬಲಿಗರಿಂದ? ಹಾಗೆ ಅವರ ಮನೆಯಲ್ಲಿ ಯಾವ ತರ ಇದೆ ವಾತಾವರಣ? ಮೇಡಮ್ ಈಗಾಗಲೇ ಕಾರ್ಯಕರ್ತರು, ಅಭಿಮಾನಿಗಳು, ಮುಖಂಡರು ಎಲ್ಲ ವಿಜಯೋತ್ಸವವನ್ನ ಇಡೀ ಧಾರವಾಡದಾದ್ಯಂತ ಎಲ್ಲಾ ಗ್ರಾಮಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಏನಿದೆ, ಇದು ನಮ್ಗೆ ಸತ್ಯಕ್ಕೆ ಮೊದಲನೇ ಮೆಟ್ಲಿದು. ಇನ್ನು ನಾವು ಸಾಕಷ್ಟು ಮೆಟ್ಲುಗಳನ್ನ ಹತ್ತಬೇಕು. ಈ ಮೊದಲೇ ಮೆಟ್ಲಲ್ಲಿ ನಮಗೆ ಜಯ ಸಿಕ್ಕಿದೆ ಅಂದ್ರೆ ಮುಂದೂ ಕೂಡ ನಮಗೆ ಜಯ ಸಿಗ್ತದೆ ಅನ್ನುವಂತ ಆಶಾಭಾವನೆ ಇದೆ. ಎಲ್ಲ ಅವರ ಕುಟುಂಬಸ್ಥರು ಕೂಡ ಖುಷಿಯಾಗಿದ್ದಾರೆ.
ಮುಂದಿನ ನಡೆಗಳ ಬಗ್ಗೆ ನಾವೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ತಗೊಂಡು ಮುಂದಿನ ಹೆಜ್ಜೆಯನ್ನ ಇಡ್ತೀವಿ ಮೇಡಮ್. ಎಸ್ ಥ್ಯಾಂಕ್ ಯು ಅರವಿಂದ್ ನಮ್ಮ ಜೊತೆ ಮಾತನಾಡಿದ್ಕೆ.